ನಮಸ್ಕಾರ. ನೋಡಿ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ವಿಚಾರಗಳು ಪುಷ್ಟಿ ಕೊಡ್ತಾ ಇದೆ. ಒಂದ್ ಕಡೆ ಮುಸ್ಲಿಂ ನಾಯಕರ ರಾಜೀನಾಮೆ, ಮತ್ತೊಂದು ಕಡೆ ಕೈ ಶಾಸಕರ ದೆಹಲಿಯ ದಂಡಯಾತ್ರೆ. ಸಂಪುಟ ಪುನರ್ರಚನೆ ಆಗಲೇಬೇಕು, ನಮ್ಮನ್ನ ಆದಷ್ಟು ಬೇಗ ಮಂತ್ರಿ ಮಾಡಲೇಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಶಾಸಕರು ಈಗ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ದೆಹಲಿಯಲ್ಲಿ ದಂಡಯಾತ್ರೆ, ದೆಹಲಿಗೆ ದಂಡಯಾತ್ರೆ ಮಾಡಿರೋದು, ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಸಂಪುಟ ಸರ್ಕಸ್ಸು ಶುರುವಾಗಿದೆ. ಸಂಪುಟ ಪುನರ್ರಚನೆ ಮಾಡಲೇಬೇಕು. ನಾವು ಕೂಡ ಇಷ್ಟು ವರ್ಷ ಕಾದು ಕಾದು ಸಾಕಾಗೋಗಿದೆ. ನಾವು ಬರೀ ಶಾಸಕರಾಗೇ ಇದ್ದೀವಿ, ನಾವು ಸಂಪುಟದಲ್ಲಿ ಮಂತ್ರಿ ಆಗಿಲ್ಲ. ಸೊ ನಮ್ಮನ್ನ ಈ ಬಾರಿ ಮಂತ್ರಿ ಮಾಡಲೇಬೇಕು. ಎಷ್ಟು ದಿನ ಅಂತ ಕಾಯೋತ್ ಸ್ವಾಮಿ, ನಾವುನು ಪುನರ್ರಚನೆ ಮಾಡಿ ನಮ್ಮನ್ನ ಮಂತ್ರಿ ಮಾಡಿ ಅಂತ ಹೇಳಿ ಕಾದು ಕಾದು ಕುಳಿತುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ, KC ವೇಣುಗೋಪಾಲ್ ಅವರ ಭೇಟಿಗೆ. ಇವತ್ತೇನೋ KC ವೇಣುಗೋಪಾಲ್ ಅವರು ಕೇರಳದಿಂದ ದೆಹಲಿಗೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆದ್ರೆ ಬಂದು ಏನು ಮಾತನಾಡ್ತಾರೆ, ಸಂಪುಟ ಪುನರ್ರಚನೆ ಆಗತ್ತಾ, ಎಲ್ಲದರ ಬಗ್ಗೆ ಅಪ್ಡೇಟು ಸಿಗಬೇಕಾಗತ್ತೆ. ನೋಡಿ, ಸಂಪುಟ ಸಂಕಟ ಮತ್ತೆ ಶುರುವಾಗುತ್ತೆ. 10ಕ್ಕೂ ಹೆಚ್ಚು ಶಾಸಕರು ಈಗ ಆಲ್ರೆಡಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನಾವು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ, 3-4 ಬಾರಿ MLA ಆಗಿದ್ದೀವಿ. 1 ಬಾರಿ 2 ಬಾರಿ ಆದವ್ರಿಗೇನೆ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ. 3-4 ಬಾರಿ ಶಾಸಕರಾಗಿದ್ದೀವಿ ನಾವು, ನಮ್ಮನ್ನ ಮಂತ್ರಿ ಮಾಡಿಲ್ಲ. ಸಂಪುಟ ಪುನರ್ರಚನೆ ಮಾಡಲೇಬೇಕು, ಮಂತ್ರಿ ಮಾಡಲೇಬೇಕು, ಇಲ್ಲ ಅಂದ್ರೆ ನಮ್ಮ ನಿರ್ಧಾರ, ನಮ್ಮ ನಿಲುವು ಬೇರೆ ರೀತಿ ಇರುತ್ತೆ ಅಂತ ಹೇಳಿ ಪಕ್ಷದ ವಿರುದ್ಧವೇ ಈಗ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಸಂಜೆ ಕೇರಳದಿಂದ ದೆಹಲಿಗೆ ವೇಣುಗೋಪಾಲ್ ಅವರು ಬರ್ತಾರೆ. ವೇಣುಗೋಪಾಲ್ ಅವರು ಬಂದ ನಂತರ ಏನೆಲ್ಲ ಬೆಳವಣಿಗೆಗಳಾಗತ್ತೆ, ಅವರ ಹತ್ತಿರ ಯಾವ ರೀತಿ ಮಾತುಕತೆ ಮಾಡ್ತಾರೆ, ಒಟ್ಟಾರೆ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಶಾಸಕರುಗಳು. ನಾನು ಆಗ್ಲೇ ಹೇಳ್ದಾಗೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ. ಒಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಈ ಕಡೆ DCM DK ಶಿವಕುಮಾರ್ ಬಣದವರು DK ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರ ಬಣದವರು ಸಿದ್ದರಾಮಯ್ಯ ಅವರ ಪರ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಹೇಳ್ತಾರೆ, ಸ್ವತಃ ಗೃಹ ಸಚಿವರುಗಳೇ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರೆ, ಅವರನ್ನ ಚೇಂಜ್ ಮಾಡಕ್ಕಾಗಲ್ಲ, ಹೈಕಮಾಂಡೇ ಹೇಳಿರೋದು. ಯಾಕೆ ಕಳೆದ ಬಾರಿ 5 ವರ್ಷ ಅವರು ಕಂಪ್ಲೀಟ್ ಆಗಿರ್ಲಿಲ್ವಾ, ಈ ಬಾರಿನೂ ಇನ್ನುಳಿದಂತಹ 2.5 ವರ್ಷ ಸಿದ್ದರಾಮಯ್ಯ ಅವರೇ ಕಂಪ್ಲೀಟ್ ಮಾಡ್ತಾರೆ ಅಂತ ಅವರ ಹೇಳಿಕೆಗೆ DCM DK ಶಿವಕುಮಾರ್ ಅವರ ಬಣದವರು ಏನ್ ಹೇಳ್ತಾರೆ, ಪರಮೇಶ್ವರ್ ಅವರ ಹೇಳಿಕೆ ಅದು ಅವರ ವೈಯಕ್ತಿಕ. ಆದರೆ ಕಾಂಗ್ರೆಸ್ ಹೈಕಮಾಂಡೇ ಹೇಳಿದೆ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಇತ್ಯರ್ಥ ಆಗಿದೆ, ಇವರು 2.5 ವರ್ಷ, ಇವರು 2.5 ವರ್ಷ. ಆದರೆ ರಾಹುಲ್ ಗಾಂಧಿ ಅವರಾಗ್ಲಿ, ಸುರ್ಜೇವಾಲಾ ಅವರಾಗ್ಲಿ, ವೇಣುಗೋಪಾಲ್ ಅವರಾಗ್ಲಿ ಯಾರೂ ಕೂಡ ಬಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ವಿಚಾರ. ಆದರೆ ಒಂದು ಕಡೆ ಸುಮಾರು 30-35 ಜನ ಶಾಸಕರುಗಳು ಇಲ್ಲ, DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅವರದ್ದೇ ಆದಂತ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಅದನ್ನ ಕೊಡ್ತಾ ಇದ್ದಾರೋ ಅಥವಾ ಕೊಡಿಸ್ತಾ ಇದ್ದಾರಾ ಅದು ಕೂಡ ಗೊತ್ತಿಲ್ಲ. ಇದೆಲ್ಲದರ ನಡುವೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ನೀವು ಕೇಳ್ತಾ ಇದ್ದೀರಾ, ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿರೋದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಳಮಳ ಶುರುವಾಗ್ಬಿಟ್ಟಿದೆ. ಈ ಕಡೆ ಬೈ ಎಲೆಕ್ಷನ್ನು, 2 ಕ್ಷೇತ್ರದಲ್ಲೂ BJP ಈ ಬಾರಿ ತನ್ನ ಎಲ್ಲೋ ಒಂದು ಕಡೆ ಕಮಲ ಅರಳಿಸುವಂತಹ ವಿಚಾರ, ಅದರಲ್ಲೂ ಕೂಡ ಮುಸ್ಲಿಂ ಮತದಾರರು ಕೈ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಅದೆಲ್ಲದರ ನಡುವೆ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಹೇಳಿ ಸಾಕಷ್ಟು ಶಾಸಕರುಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿರೋದು, ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವ ರೀತಿ ಇತ್ಯರಿಸ್ತಾರೆ? ಯಾಕಂದ್ರೆ ಈ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ, ಈಗ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಮಾಡಬೇಕು. ಸಂಪುಟಕ್ಕೆ ವಿಸ್ತರಣೆ ಅಂದ್ರೆ ಇನ್ನೊಂದಷ್ಟು ಜನನ ಆಡ್ ಮಾಡ್ಕೊಳ್ಳೋದು. ಸಂಪುಟ ಪುನರ್ರಚನೆ ಇರೋರಿಗೆ ನೀವು ಇರೋರನ್ನ ಹೊರಗಡೆ ಕಳಿಸಿ, ಮಂತ್ರಿ ಆಗಿರೋರನ್ನ ಕಳಿಸಿ, ಸಾಕು. 2.5 ವರ್ಷ 2.25 ವರ್ಷ ಆಗಿದ್ದಾರೆ. ಇನ್ನ ನಾವು ಹೊಸಬರಿದ್ದೀವಿ, ನಾವು ಕೂಡ 3 ಬಾರಿ 4 ಬಾರಿ ಶಾಸಕರಾಗಿದ್ದೀವಿ. ಸೊ ಹಾಗಾಗಿ ನಾವು ಮಂತ್ರಿ ಆಗಬೇಕು. ಸೊ ಹಾಗಾಗಿ ಸಂಪುಟವನ್ನ ಪುನರ್ರಚನೆ ಮಾಡಿ, ಹೊಸದಾಗಿ ರಚನೆ ಮಾಡಿ.
ಇಲ್ಲಿ ವಿಸ್ತರಣೆ ಕೇಳ್ತಾ ಇಲ್ಲ, ಇನ್ನೊಂದಷ್ಟು ಜನನ ಆಡ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇಲ್ಲ. ಈಗ ಇರುವಂತಹ 10ಕ್ಕೂ ಹೆಚ್ಚು ಜನ ಶಾಸಕರುಗಳು ಏನು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ, ಅವರು ಸಂಪುಟ ಪುನರ್ರಚನೆ ಮಾಡಿ. ಅಂದ್ರೆ ಈಗಿರುವಂತಹ ಒಂದಷ್ಟು ಜನರು ಮಿನಿಸ್ಟರ್ಗಳು ಯಾರಿದ್ದಾರೆ ಅವರಿಗೆ ಸಾಕು, ಅವ್ರ ಟರ್ಮ್ ಮುಗ್ದಿದೆ, ಅವ್ರನ್ನ ಕಳಿಸಿ. ಸೊ ನಮ್ಮನ್ನ ಇನ್ ಮಾಡ್ಕೊಳ್ಳಿ, ಅವ್ರಿಗೆ ಔಟ್ ಮಾಡಿ, ಅವ್ರನ್ನ ಕಳಿಸಿ ಹೊರಗಡೆ. ಈ ರೀತಿಯ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಬಟ್ ಹೈಕಮಾಂಡ್ ನಾಯಕರುಗಳು ಕಾಂಗ್ರೆಸ್ ಶಾಸಕರುಗಳಿಗೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ. ಬಟ್ ಏನಾಗುತ್ತೆ ಇವತ್ತು ಸಂಜೆಯ ಒಳಗಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಳವಣಿಗೆ ಅಂತೂ ಆಗೇ ಆಗತ್ತೆ. ಸೊ ಏನಾಗುತ್ತೆ ಕಾದು ನೋಡೋಣ. ಥ್ಯಾಂಕ್ ಯು.